ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀವಿ. ಇವತ್ತು ನಾವು ಟೊಮೆಟೊ ಕರಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಊಟ ಮಾಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿದ್ದರೆ ಒಂದು ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಈಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಮಿಕ್ಸಿ ಜಾರ್ ತೊಗೊಳ್ಬೇಕು. ಇದು ಬಡೆ ಸೊಪ್ಪು, ಚಕ್ಕೆ, ಲವಂಗ, ಒಂದೆರಡು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಬರೋಣ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಸ್ಟವ್ ಹಚ್ಚಿದ್ದೀನಿ, ಸ್ವಲ್ಪ ಬಂಡಿ ಬಿಸಿ ಆಗಲಿ. ಇದಕ್ಕೊಂದೆರಡು ಈರುಳ್ಳಿ ಹಾಕೋಣ. ಮಿಕ್ಸಿ ಮಾಡಿರೋದನ್ನು ತೆಗೆದಿಟ್ಕೊಂಡಿದ್ದೀನಿ. ಬಂಡಿ ಬಿಸಿಯಾಗಿದೆ. ಒಂದು ಸ್ಪೂನು ತುಪ್ಪ ಹಾಕೋಣ. 2 ಸ್ಪೂನ್ ಹಾಕೋಣ, ಚೆನ್ನಾಗಾಗುತ್ತೆ. ಒಂದು 3 ಸ್ಪೂನು ಎಣ್ಣೆ ಹಾಕೋಣ. ಬಿಸಿ ಆಗಲಿ ಸ್ವಲ್ಪ ಎಣ್ಣೆ. ಸ್ವಲ್ಪ ಬಡೆ ಸೊಪ್ಪು ಹಾಕೋಣ. ಒಂದೆರಡು ಹಸಿಮೆಣಸು, ಒಂದೆರಡು ಈರುಳ್ಳಿ, ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ. ಇದು ಸ್ವಲ್ಪ ಕೆಂಪಾಗಲಿ. ಸ್ವಲ್ಪ ಕರಿಬೇವು ಹಾಕೋಣ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣವನ್ನು ಹಾಕೋಣ. ಚೆನ್ನಾಗಿರುತ್ತೆ, ತಿಂದು ಊಟ ಮಾಡಿ. ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ. ಇಲ್ಲೊಂದು 5 ಟೊಮೆಟೊ ತೊಗೊಂಡಿದ್ದೀವಿ, ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಿಮ್ಗೆ ಏನೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ, ನೋಡೋಣ. ಆದರೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ, ಸಪೋರ್ಟ್ ಮಾಡಿ. ಬೆಂದಿದೆ, ಇದಕ್ಕೆ ಮಸಾಲ ಹಾಕೋಣ. ಒಂದು ಅರ್ಧ ಸ್ಪೂನು ಅರಿಶಿಣ, ನಿಮಗೆ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲ,
ಧನಿಯಾ ಪುಡಿ ಹಾಕಿದ್ದೀನಿ, ಗರಂ ಮಸಾಲ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಬೇಯ್ತಾ ಇದ್ದು ಈಗ ಇನ್ನೂ ಸ್ವಲ್ಪ ಬೇಯಬೇಕು. ಇನ್ನೊಂದು ಕುದಿ. ಹಾಲಿನ ಕೆನೆ ಇದು 1 ಸ್ಪೂನ್ ಹಾಕೋಣ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಹಾಕೋಣ. ಕ್ರೀಮ್ ಇರುತ್ತಲ್ಲ ಅದನ್ನ ಹಾಕೋಣ. ತೆಗೆದಿಟ್ಕೊಂಡಿದ್ದು ಹಾಲಿನ ಕೆನೆನೂ ಹಾಕ್ಬೋದು, ಇದನ್ನು ಹಾಕ್ಬೋದು. ಚೆನ್ನಾಗಿರುತ್ತೆ ಟೇಸ್ಟ್. ಆಲ್ಮೋಸ್ಟ್ ಆಗಿದೆ. ಇನ್ನೂ ಸ್ವಲ್ಪ ಕುದಿಲಿ. ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಆಗಿದೆ. ಮಾಡ್ಕೊಂಡು ಊಟ ಮಾಡಿ. ಚೆನ್ನಾಗಿದ್ದರೆ ಹೇಳಿ. ಆತ ಟೊಮಾಟೊ ಕರಿ ರೆಡಿಯಾಗಿದೆ. ಚಪಾತಿ, ಪೂರಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಅನ್ನಕ್ಕೂ ಊಟ ಮಾಡ್ಬೋದು. ಥ್ಯಾಂಕ್ ಯು.